ಇಂದಿನ ಸಮಾಜದಲ್ಲಿ ಆರೋಗ್ಯ ಸೇವೆಗಳೆಲ್ಲವೂ ದುಬಾರಿಯಾಗುತ್ತಿವೆ. ಸೂಕ್ತ ಚಿಕಿತ್ಸೆಗಳನ್ನು ಪಡೆದುಕೊಳ್ಳುವಲ್ಲಿ ಅನೇಕ ಮಂದಿ ವಿಫಲರಾಗುತ್ತಿದ್ದಾರೆ. ಇಂಥವರ ಅನುಕೂಲಕ್ಕಾಗಿ ಬಿಎಂಎಸ್ ಆಸ್ಪತ್ರೆ ಘಟಕ 2 ದಿಟ್ಟ ಹೆಜ್ಜೆಯನ್ನಿಟ್ಟಿದೆ. ಹೌದು, ಇತ್ತೀಚೆಗಷ್ಟೇ ತಾತಗುಣಿ ಬಳಿಯ ಅಗರ ಗ್ರಾಮದಲ್ಲಿರುವ ಮಾತೃ ಛಾಯಾ ಟ್ರಸ್ಟ್ ಆವರಣದ ಬಿಎಂಎಸ್ ಆಸ್ಪತ್ರೆ ಘಟಕ 2ರಲ್ಲಿ ಆಪರೇಷನ್ ಥಿಯೇಟರ್, ಡಯಾಲಿಸಿಸ್ ಸೆಂಟರ್ ಮತ್ತು ಐಸಿಯು ಘಟಕಗಳನ್ನು ಉದ್ಘಾಟಿಸಲಾಯಿತು. ಆಸ್ಪತ್ರೆಯ ಲೈಫ್ ಟ್ರಸ್ಟಿ ಬಿಎಸ್ ರಾಗಿಣಿ ನಾರಾಯಣ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು, ಟ್ರಸ್ಟಿ ಚೇರ್ಮನ್ ಗೌತಮ್ ಕಲತ್ತೂರ್ ಈ ವೇಳೆ ಉಪಸ್ಥಿತರಿದ್ದರು. ಕೃಷ್ಣಮೂರ್ತಿ ಅವರಿಗೆ ತುಂಬಾ ಥ್ಯಾಂಕ್ಸ್. ಅಂಡ್ ಅಗೇನ್ ಗೌತಮ್ who is the brain behind this hospital, and I thank him too. And Dr. Sangameshwar, the chief of this hospital, I thank him also very much. ಚೆನ್ನಾಗಿ ಬೆಳ್ಕೊಂಡು ಹೋಗ್ಲಿಪ್ಪ, ನಂಬರ್ 1 ಹಾಸ್ಪಿಟಲ್ ಆಗಬೇಕು ನಮ್ಮ BMS ಹಾಸ್ಪಿಟಲ್. ಈ ಸಂದರ್ಭದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದು, ಸಾಮಾನ್ಯ ಔಷಧ, ಪ್ರಸೂತಿ ಮತ್ತು ಸ್ತ್ರೀ ರೋಗ, ಕಿವಿ, ಮೂಗು ಮತ್ತು ಗಂಟಲು ಚಿಕಿತ್ಸೆ, ಮಕ್ಕಳ ವಿಭಾಗ, ಹೃದ್ರೋಗ, ಕೀಲು ಮತ್ತು ಮೂಳೆ ಚಿಕಿತ್ಸೆ, ಫಿಸಿಯೋಥೆರಪಿ, ಸಾಮಾನ್ಯ ಶಸ್ತ್ರಚಿಕಿತ್ಸೆ, ದಂತ ತಪಾಸಣೆಗೂ ಅವಕಾಶ ಕಲ್ಪಿಸಲಾಗಿತ್ತು. ಇನ್ನು ಮಹಿಳೆಯರ ಆರೋಗ್ಯ ನೈರ್ಮಲ್ಯ ಜಾಗೃತಿ ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಲಾಗಿದ್ದು, ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ. ಈ ಸಂದರ್ಭದಲ್ಲಿ OT ಫೆಸಿಲಿಟಿ, ಡಯಾಲಿಸಿಸ್ ಫೆಸಿಲಿಟಿ, ICU ಫೆಸಿಲಿಟಿ ಆ್ಯಂಡ್ ಆಲ್ಸೋ ದ ಲೇಬರ್ ವಾರ್ಡ್ ಫೆಸಿಲಿಟಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಐ ಹೋಪ್ ಈ ಒಂದು ಸಂಸ್ಥೆ ಒಳ್ಳೆ ಸಕ್ಸಸ್ಸನ್ನು ಪಡೆದು ಒಳ್ಳೆಯ ಹೆಸರನ್ನು ಗಳಿಸಿ ತುಂಬ ಜನಕ್ಕೆ ಒಳ್ಳೆ ಸೇವೆಯನ್ನು ಮಾಡಿ ಒಂದು ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊತೀನಿ. ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ರು. ಅಲ್ಲದೆ ಮಹಿಳೆಯರಿಗೆ ಉಚಿತ ಆರೋಗ್ಯ ಕಿಟ್ ಅನ್ನು ವಿತರಿಸಲಾಯಿತು. ಅಪಾರ್ ಸಂಸ್ಥೆ ವತಿಯಿಂದ ಮಹಿಳೆಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ವಿತರಿಸಿದ್ದು ವಿಶೇಷವಾಗಿತ್ತು. APAR Technologies been sponsored for this event. I guess almost 800 to 1000 people have taken the benefit of this medical camp, and APAR has sponsored the medical kit and food kit and hygienic kit to all the village members. Thankful to associating and helping us to complete this event more successful. 1000ಕ್ಕೂ ಹೆಚ್ಚು ರೋಗಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇದರ ಲಾಭವನ್ನ ಪಡೆದುಕೊಂಡಿದ್ದರು. ಮಾತೃ ಛಾಯಾ ಟ್ರಸ್ಟ್ ಸ್ಥಾಪಕ ವಿ ಕೃಷ್ಣಮೂರ್ತಿ, ಅಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲತಾ ಮಂಜುನಾಥ್, ವೈದ್ಯಕೀಯ ನಿರ್ವಾಹಕರಾದ ಡಾಕ್ಟರ್ ಸಂಗಮೇಶ್, ವೈದ್ಯಕೀಯ ನಿರ್ದೇಶಕ ಹಾಗೂ ಮಾತೃ ಛಾಯಾ ಟ್ರಸ್ಟಿ ಡಾಕ್ಟರ್ ಕುಮಾರಸ್ವಾಮಿ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅಗರ ಗ್ರಾಮದ ಸುತ್ತಮುತ್ತ ಸುಮಾರು ಒಂದು 20 ಹಳ್ಳಿಗಳ ಎಲ್ಲ ನಾಗರಿಕರಿಗೆ ಒಳ್ಳೆಯ ವ್ಯವಸ್ಥೆಗಳು, ಚಿಕಿತ್ಸೆ ವ್ಯವಸ್ಥೆಗಳು ನಡೀತಾ ಇದೆ. ಒಳ್ಳೊಳ್ಳೆ ಅನುಭವಿ ಡಾಕ್ಟ್ರುಗಳು ಸಹ ಇಲ್ಲಿ ಬಂದಿದ್ದಾರೆ. ಈ ಒಂದು ಸದಾವಕಾಶನ ಎಲ್ಲ ನಾಗರಿಕರು ಅದನ್ನು ಬಳಸ್ಕೊಂಡು ಆರೋಗ್ಯವಂತರಾಗಿರಬೇಕು ಅಂತ ಹೇಳ್ಬಿಟ್ಕೊಂಡು ನಾನು ಒಂದು ಮಾತೃಛಾಯಾ ಸಂಸ್ಥೆಯ ಸಂಸ್ಥಾಪಕನಾಗಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಥರದ ಚಿಕಿತ್ಸೆಗಳು ನಡೆಯುತ್ತೆ. ಮಕ್ಕಳ ಚಿಕಿತ್ಸೆ ಆಗಿರ್ಬೋದು, ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಪ್ರಸೂತಿ ಇದರದ್ದು ನಡೆಯುವಂಥದ್ದು, ಮತ್ತು ಹೃದ್ರೋಗಕ್ಕೆ ಸಂಬಂಧಪಟ್ಟಿರೋಂಗೆ, ಮತ್ತು ದಂತ ವೈದ್ಯಕೀಯವಾಗಿ ಎಲ್ಲ ಥರದ ಒಂದು ಚಿಕಿತ್ಸೆಗಳನ್ನು ಇಲ್ಲಿ ಉತ್ತಮವಾದ ಅನುಭವಿ ಡಾಕ್ಟ್ರುಗಳು ಇದನ್ನು ಮಾಡ್ತಾಯಿದ್ದಾರೆ. ರಾಗಿಣಿ ಮೇಡಮು ಮತ್ತು ಈ BMS ಆಸ್ಪತ್ರೆಯ ಹಾಸ್ಪಿಟಲ್ ಚೇರ್ಮನ್ ಆದಂಥ ಗೌತಮ್ ಕಲ್ತೂರ್ರವರೆಗೂ ನಾನು ಬಹಳ ಆಭಾರಿಯಾಗಿದ್ದೀನಿ. ಒಟ್ಟಿನಲ್ಲಿ ಸಮಾಜದಲ್ಲಿ ಆರೋಗ್ಯದ ಎಲ್ಲಾ ವರ್ಗದ ಜನರಿಗೂ ಉತ್ತಮ ಮಟ್ಟದ ಆರೋಗ್ಯ ಚಿಕಿತ್ಸೆಗಳು ಲಭ್ಯವಾಗಬೇಕು. ಮಹಿಳೆಯರಲ್ಲಿ ಆರೋಗ್ಯ ನೈರ್ಮಲ್ಯದ ಜಾಗೃತಿ ಮೂಡಿಸುವಂತಾಗಬೇಕು. ಇಂತಹ ಅನೇಕ ಯೋಜನೆಗಳೊಂದಿಗೆ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವ BMS ಆಸ್ಪತ್ರೆ ಘಟಕ 2ರ ಕಾರ್ಯಯೋಜನೆಗಳ ಬಗ್ಗೆ ಅಲ್ಲದೆ ಇಂತಹ ಸಾಕಷ್ಟು ಯೋಜನೆಗಳು ಮುಂದಿನ ದಿನಗಳಲ್ಲೂ ನಡೆಯಲಿ ಎಂದು ಆಶಯ ವ್ಯಕ್ತವಾಗಿದೆ.